ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಲಿಸ್ಟ್ ನಲ್ಲಿದೆ ವಿಜಯಾನಂದ ಕಾಶಪ್ಪನವರ ಹೆಸರು. ಕಾಶಪ್ಪನವರ ಬೆಂಬಲಿಗರಿಗೆ ಈಗಾಗಲೇ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ. ಇನ್ನು ಪಂಚಮಸಾಲಿ ಕೋಟಾದಲ್ಲಿ ಕಾಶಪ್ಪನವರಿಗೆ ಸಚಿವ ಸ್ಥಾನ ದೊರಕಿರುವಂತದ್ದು. ಇಂದು ಬೆಂಗಳೂರಿನಲ್ಲಿ ಕಾಶಪ್ಪನವರ ಬೆಂಬಲಿಗರಿಂದ ಪೂಜೆ ಪುನಸ್ಕಾರ. ಆನಂದರಾವ್ ಸರ್ಕಲ್ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಿದ್ದಾರೆ. ಕಾಶಪ್ಪನವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಸ್ವಾಮೀಜಿಗಳು ಒತ್ತಾಯಿಸಿದ್ರು. ಈಗ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಇಲ್ಲಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಲಿಸ್ಟ್ ನಲ್ಲಿ ವಿಜಯಾನಂದ ಕಾಶಪ್ಪನವರ ಹೆಸರಿದೆ. ಕಾಶಪ್ಪನವರ ಬೆಂಬಲಿಗರಿಗೆ ಈಗಾಗಲೇ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ. ಇನ್ನು ಒಂದ್ ಕಡೆ ಈಗಾಗಲೇ ಎಲ್ಲಾ ರೀತಿಯಾಗಿ ಚರ್ಚೆ ಮಾಡಿ ಫೈನಲ್ ಪಟ್ಟಿಯನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಆನಂದರಾವ್ ಸರ್ಕಲ್ನ ಗಣಪತಿ ದೇವಸ್ಥಾನದಲ್ಲಿ ವಿಜಯಾನಂದ ಕಾಶಪ್ಪನವರ ಬೆಂಬಲಿಗರು ವಿಶೇಷವಾಗಿ ಪೂಜೆಯನ್ನ ಮಾಡಿರುವಂತದ್ದು. ಇನ್ನು ಒಂದ್ ಕಡೆ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಅವರ ಬೆಂಬಲಿಗರು ಸಿಕ್ಕಾಪಟ್ಟೆ ಲಾಬಿ ಮಾಡಿದ್ರು. ಇನ್ನು ಪಂಚಮಸಾಲಿ ಕೋಟಾದಲ್ಲಿ ಈಗ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಆನಂದರಾವ್ ಸರ್ಕಲ್ನ ಗಣಪತಿ ದೇವಸ್ಥಾನದಲ್ಲಿ ವಿಜಯಾನಂದ ಕಾಶಪ್ಪನವರಿಗೆ ಈಗ ಸಚಿವ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಾ ಇರುವಂತದ್ದು. ವಿಜಯಾನಂದ ಕಾಶಪ್ಪನವರು ಕೂಡ ಹೈಕಮಾಂಡ್ ಜೊತೆ ಸಿಕ್ಕಾಪಟ್ಟೆ ಲಾಬಿ ಮಾಡಿದ್ರು. ಹಾಗೆ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆ ಇನ್ನು ಹೈಕಮಾಂಡ್ ಲಿಸ್ಟ್ ನಲ್ಲಿದೆ ವಿಜಯಾನಂದ ಕಾಶಪ್ಪನವರ ಹೆಸರು. ಕಾಶಪ್ಪನವರ ಬೆಂಬಲಿಗರಿಗೆ ಈಗಾಗಲೇ ಗುಡ್ ನ್ಯೂಸ್ ಕೂಡ ಸಿಕ್ಕಿರುವಂತದ್ದು. ಹಿಂದೆಯೂ ಕೂಡ ವಿಜಯಾನಂದ ಕಾಶಪ್ಪನವರ ಲಾಬಿ ಮಾಡಿದ್ರು. ಸಿಎಂ ಡಿಕೆ ಶಿವಕುಮಾರ್ ಕೈ ಸೇರಿದ ನೂತನ ಸಚಿವರ ಪಟ್ಟಿ. ಕೆಲವೇ ಕ್ಷಣಗಳಲ್ಲಿ ನೂತನ ಸಚಿವರ ಲಿಸ್ಟ್ ಅನೌನ್ಸ್ ಆಗಲಿದೆ. ನೊಣವಿನಕೆರೆ ಅಜ್ಜಯ್ಯನ ಭೇಟಿಗೆ ತೆರಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನೂತನ ಸಚಿವರ ಪಟ್ಟಿ ತೆಗೆದುಕೊಂಡು ತೆರಳಿದ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಡಿಕೆಶಿ ಕೈ ಸೇರಿದ ನೂತನ ಸಚಿವರ ಪಟ್ಟಿ. ಈಗಾಗಲೇ ಕೈ ಸೇರಿದೆ ನೂತನ ಸಚಿವರ ಪಟ್ಟಿ. ಇದಕ್ಕೋಸ್ಕರ 1 ತಿಂಗಳಿನಿಂದ ಹೈಕಮಾಂಡ್ ಮುಂದೆ ಸಿಕ್ಕಾಪಟ್ಟೆ ಲಾಬಿ ಕೂಡ ಮಾಡಿದ್ರು. ಯಾವಾಗ ಈ ಸಚಿವ ಪಟ್ಟಿ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ಶಾಸಕರು ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಫೈನಲಿ ಇವತ್ತು ಆ ಡೇಟ್ ಬಂದಿರುವಂತದ್ದು. ಯಾವೆಲ್ಲ ಶಾಸಕರಿಗೆ ಈ ಬಾರಿ ಸಚಿವ ಸ್ಥಾನ ಫಿಕ್ಸ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ. ಈಗಾಗಲೇ ನೊಣವಿನಕೆರೆ ಅಜ್ಜಯ್ಯನ ಭೇಟಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ನೂತನ ಸಚಿವರ ಪಟ್ಟಿ ತೆಗೆದುಕೊಂಡು ಸಿಎಂ ಡಿಕೆ ಶಿವಕುಮಾರ್ ತೆರಳಿದ್ದಾರೆ. ಆಲ್ರೆಡಿ ಈಗ ಡಿಕೆ ಶಿವಕುಮಾರ್ ಕೈ ಸೇರಿದೆ ನೂತನ ಸಚಿವರ ಪಟ್ಟಿ. ಯಾವುದೇ ಕ್ಷಣದಲ್ಲಾದರೂ ಕೂಡ ನೂತನ ಸಚಿವರ ಪಟ್ಟಿ ರಿಲೀಸ್ ಆಗಲಿದೆ. ಇನ್ನು ಒಂದ್ ಕಡೆ ಸಿಎಂ ಡಿಕೆಶಿ ಕೈ ಸೇರಿದೆ ನೂತನ ಸಚಿವರ ಪಟ್ಟಿ. ಈಗಾಗಲೇ ದೆಹಲಿಯ ಹೈ ವೋಲ್ಟೇಜ್ ಸಭೆಯಲ್ಲಿ ಪಟ್ಟಿ ಕೂಡ ಫೈನಲ್ ಆಗಿರುವಂತದ್ದು. ಹಿಂದೆ ನೂತನ ಸಚಿವರ ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸಿಎಂ ಕಚೇರಿಯಿಂದ ಲೋಕಭವನಕ್ಕೆ ಈಗಾಗಲೇ ಮಾಹಿತಿ ಕೂಡ ಬಂದಿರುವಂತದ್ದು. ಇನ್ನು ಇವತ್ತೇ ಸಂಜೆ 4:05 ಪ್ರಮಾಣ ವಚನ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನೂತನ ಸಚಿವರ ಪಟ್ಟಿ ಡಿಕೆ ಶಿವಕುಮಾರ್ ಅವರ ಕೈಗೆ ಸೇರಿರುವಂತದ್ದು. ಇನ್ನು ಆ ಪಟ್ಟಿಯನ್ನ ತೆಗೆದುಕೊಂಡು ನೊಣವಿನಕೆರೆ ಮಠಕ್ಕೆ ಭೇಟಿ ನೀಡೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಸಂಪುಟ ಪಟ್ಟಿ ಬಿಡುಗಡೆಗೆ ಇನ್ನೇನು ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಕೈ ಸೇರಿದ ನೂತನ ಪಟ್ಟಿ. ದೆಹಲಿಯ ಹೈ ವೋಲ್ಟೇಜ್ ಸಭೆಯಲ್ಲಿ ಪಟ್ಟಿ ಈಗ ಫೈನಲ್ ಆಗಿದೆ. ಅದರಲ್ಲೂ ಕೂಡ ತುಂಬಾ ಚರ್ಚೆ ಮಾಡಿ ಹೈಕಮಾಂಡ್ನವರು ನೂತನ ಸಚಿವರ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಇನ್ನು ಒಂದ್ ರೀತಿಯಾಗಿ ಸುರ್ಜೇವಾಲಾ, ವೇಣುಗೋಪಾಲ್, ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೆ ರಾಹುಲ್ ಗಾಂಧಿ ಅವರು ಎಲ್ಲರೂ ಕೂತು ಈ ನೂತನ ಸಚಿವರ ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ. ಇನ್ನು ಅಳೆದು ತೂಕಿ ಈ ನೂತನ ಸಚಿವರ ಪಟ್ಟಿಯನ್ನ ರಿಲೀಸ್ ಮಾಡಲಾಗಿದೆ. ಒಂದ್ ಕಡೆ ಈ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಸಿಕ್ಕಾಪಟ್ಟೆ ಕಸರತ್ತು ನಡೆಸ್ತಾ ಇದ್ರು. ಇನ್ನು ಪ್ರತಿ ಬಾರಿಯೂ ಕೂಡ ಇಲ್ಲಿಯ ತನಕ ಒಂದು 4-5 ಬಾರಿ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇನ್ನು ಒಂದ್ ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು, ಸಿಎಂ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಅವರು ಕೂಡ ಹೋಗಿರುವಂತದ್ದು. ಅವರು ಸಪರೇಟ್ ಆಗಿ ಪಟ್ಟಿಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಆ ಕಾರಣದಿಂದ ರಾಹುಲ್ ಗಾಂಧಿ ಅವರು ಕೂಡ 20 ನಿಮಿಷಗಳ ಕಾಲ ಒಬ್ಬೊಬ್ಬರ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಯಾರಿಗೆ ಯಾಕೆ ಇವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಇವರು
ಅರ್ಹರಿದ್ದಾರಾ ಇಲ್ವಾ, ಹಾಗಾದ್ರೆ ಈಗ ಯೂತ್ಗಳಿಗೆ ಸಚಿವ ಪಟ್ಟಿಯನ್ನ ಕೊಡಬೇಕಾ ಅನ್ನೋದನ್ನ ಸಿಕ್ಕಾಪಟ್ಟೆ ಕ್ವಶನ್ಗಳ ಮೇಲೆ ಕ್ವಶನ್ ಚರ್ಚೆ ಮಾಡಿದ್ದಾರೆ. ಈಗ ಫೈನಲಿ ಪಟ್ಟಿ ರಿಲೀಸ್ ಆಗಿದೆ. ನೂತನ ಸಚಿವರ ಪಟ್ಟಿಯನ್ನ ತೆಗೆದುಕೊಂಡು ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ನೊಣವಿನ ಕೆರೆ ಅಜ್ಜಯ್ಯನ ಭೇಟಿಗೆ ತೆರಳಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಸಭೆ ನಡೆಸಿ ಈ ಪಟ್ಟಿಯನ್ನ ಫೈನಲ್ ಮಾಡಲಾಗಿದೆ. ಸಭೆಯಲ್ಲಿ ಚರ್ಚಿಸಿ ಅಳೆದು ತೂಗಿ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ನೂತನ ಸಚಿವರಾಗ್ತಾ ಇರೋರಿಗೆ ಕರೆ ಇವತ್ತೇ ಹೋಗಬಹುದು. ಸಿಎಂ ಕರೆ ನಿರೀಕ್ಷೆಯಲ್ಲಿರುವ ಸಚಿವ ಆಕಾಂಕ್ಷಿಗಳು ಸಾಕಷ್ಟು ಶಾಸಕರು ಕೂಡ ಹೈಕಮಾಂಡ್ ಮುಂದೆ, ಸಿಎಂ ಡಿಕೆ ಶಿವಕುಮಾರ್ ಅವರ ಮುಂದೆ, ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮುಂದೆ ಸಿಕ್ಕಾಪಟ್ಟೆ ಲಾಬಿ ಮಾಡಿದ್ರು. ಈಗ ಈ ಲಾಬಿ ಮಾಡಿರೋದು ಯಾರಿಗೆಲ್ಲ ವರ್ಕೌಟ್ ಆಗಿದೆ ಅನ್ನೋದನ್ನ ಇವತ್ತು ಕಾದ್ ನೋಡ್ಬೇಕಾಗುತ್ತೆ. ಇನ್ನು ನೂತನ ಸಚಿವರ ಪಟ್ಟಿಯನ್ನ ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ತೆಗೆದುಕೊಂಡು ತೆರಳಿದ್ದಾರೆ ನೊಣವಿನ ಕೆರೆಯ ಅಜ್ಜಯ್ಯನ ಭೇಟಿಗೆ.